we are going to study about pulling and block combinations. These combinations are very important to your CET, JEE as well as the NEET examinations. Here, for this, first pulley ಬಗ್ಗೆ ಫಸ್ಟ್ ಸ್ಟಡಿ ಮಾಡ್ತಾರೆ. ಒಂದು ರಿಜಿಡ್ ಸಪೋರ್ಟ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಆ ರಿಜಿಡ್ ಸಪೋರ್ಟ್ಗೆ ಪುಲ್ಲಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಅಲ್ಲಿ m1 ಅಷ್ಟು ಮಾಸ್ ಇದೆ, ಆ ಬ್ಲಾಕ್ ಅನ್ನ ಬರ್ಕೊಂಡಿದ್ದೀನಿ. ಇನ್ನೊಂದು ಕಡೆ m2 ಅಷ್ಟು ಮಾಸ್ ಇದೆ, ಆ ಬ್ಲಾಕ್ ಬರ್ಕೊಂಡು. ಅಂದ್ರೆ ಈ ಸಿಸ್ಟಮ್ ನ ನೋಡ್ತಾ ಇದ್ರೆ m1 ಗೆ ಇರೋ ಮಾಸ್ ಕಡಿಮೆ ಇದೆ, m2 ಗೆ ಇರೋ ಮಾಸ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ m1 ಗೆ ಒಂದು 3 kg ಇದ್ರೆ m2 ಗೆ 6 kg ಇದೆ. ಎಸ್, ನಿಮಗೆ ಈ ತರ ಸಿಸ್ಟಮ್ ನ ಕೊಟ್ಟು ಎರಡು ಕ್ವಾಂಟಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. ಒಂದು ಆಕ್ಸಲರೇಷನ್ ಅಂಡ್ ಇನ್ನೊಂದು ಟೆನ್ಷನ್. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಕೇಳ್ತಾರೆ. ಅದಕ್ಕೆ ಫಸ್ಟ್ ನೀವು ಟೆನ್ಷನ್ ಯಾವ ಡೈರೆಕ್ಷನ್ ಇರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಟೆನ್ಷನ್ ಯಾವ ಡೈರೆಕ್ಷನ್ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ರಿಜಿಡ್ ಸಪೋರ್ಟ್ ತಗೊಂಡಿದ್ದೀನಿ. ಈ ರಿಜಿಡ್ ಸಪೋರ್ಟ್ಗೆ ಸ್ಟ್ರಿಂಗ್, ಮೆಟಲ್ ಸ್ಟ್ರಿಂಗ್ ಅನ್ನ ಸಸ್ಪೆಂಡ್ ಮಾಡಿದ್ದೀನಿ, ಫ್ರೀಲಿ ಸಸ್ಪೆಂಡ್ ಮಾಡಿದ್ದೀನಿ. ಆ ಸ್ಟ್ರಿಂಗ್ಗೆ ಒಂದು ಮೆಟಲ್ ಬಾಬ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಈ ಬಾಬ್ಗೆ ಎಷ್ಟೋ ಮಾಸ್ ಇರುತ್ತೆ. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ವೆಯ್ಟ್ ಆಕ್ಟ್ ಮಾಡ್ತಾ ಇದೆ, ಅದು m into g ಅಂತ ಗೊತ್ತಾಗುತ್ತೆ. ಕ್ಲಿಯರ್? ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ರಿಜಿಡ್ ಸಪೋರ್ಟ್ಗೆ ಫಿಕ್ಸ್ ಮಾಡಿರೋದು ನೀವು ಮೆಟಲ್ ಸ್ಟ್ರಿಂಗ್ ಗೆ ಫಿಕ್ಸ್ ಮಾಡಿರೋದು. ಈ ಸ್ಟ್ರಿಂಗ್ ಏನಾಗುತ್ತೆ, ಸ್ಟ್ರಿಂಗ್ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಆ ಕ್ರಿಯೇಟ್ ಆಗಿರೋ ಟೆನ್ಷನ್ ಯಾವ ಡೈರೆಕ್ಷನ್ ಇರುತ್ತೆ ಅಂದ್ರೆ that tension direction will always towards the rigid support ಆಗಿರುತ್ತೆ. Towards the rigid support ಆಗಿರುತ್ತೆ. That is the direction of tension is in upward direction. ಅಂದ್ರೆ ಟೆನ್ಷನ್ ಯಾವ ಕಡೆ ಇರುತ್ತೆ, it is always towards rigid support. Keep in mind, direction of tension is always towards rigid support. Here, this is the key point. ಇದು ತಿಳ್ಕೊಂಡ್ರೆ ನೆಕ್ಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಬರೀವಾಗ ನಿಮ್ಗೆ ಸುಲಭ ಆಗುತ್ತೆ. ಇದರ್ಥ ಆಯ್ತಾ? ಈಗ ಇಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಎರಡನೇ ಪಾಯಿಂಟ್ ಏನಂದ್ರೆ, ಫಸ್ಟ್ ಕೀ ಪಾಯಿಂಟ್ ಟೆನ್ಷನ್ ಡೈರೆಕ್ಷನ್ ಗೊತ್ತಾಯ್ತು. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಎರಡು ಬ್ಲಾಕ್ ಇದೆ. ಎರಡು ಬ್ಲಾಕ್ ಅಲ್ಲಿ ಯಾವ ಬ್ಲಾಕ್ಗೆ ಮಾಸ್ ಜಾಸ್ತಿ ಇದೆಯೋ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ, ಇದಕ್ಕೆ 3 kg ಅನ್ಕೊಳ್ಳಿ, ಇದಕ್ಕೆ 6 kg ಅನ್ಕೊಂಡ್ರೆ 6 kg ಆಫ್ ಮಾಸ್ ಇಸ್ ಗ್ರೇಟರ್ ದ್ಯಾನ್ 3 kg ಆಫ್ ಮಾಸ್. ಮೀನ್ಸ್ m2 is greater than m1 ಆಯಿತು. ಅಲ್ಲಿಗೆ ಆಕ್ಸಿಲರೇಷನ್ ಯಾವ ಕಡೆಗೆ ಇರುತ್ತೆ ಅಂದ್ರೆ, ಆಕ್ಸಿಲರೇಷನ್ ಇಸ್ ಟುವರ್ಡ್ಸ್ ದ ಹೆವಿಯರ್ ವೇಟರ್ ಕಡೆಗೆ ಇರೋದ್ರಿಂದ ಆಕ್ಸಿಲರೇಷನ್ ಹಿಂಗಿರುತ್ತೆ. ಅಂದ್ರೆ 6 kg ಇರೋ ಕಡೆಗೆ ಸಿಸ್ಟಮ್ ವಾಲುತ್ತೆ, ಬ್ಲಾಕ್ ಇರುತ್ತೆ. ಅಂದ್ರೆ ಆಕ್ಸಿಲರೇಷನ್ 6 kg ಇರೋ ಕಡೆ ಇರುತ್ತೆ. ಹಂಗಾಗಿ 6 kg ಯಾವ್ದು ಮಾಸ್ ಜಾಸ್ತಿ ಇರುತ್ತೋ ಅದನ್ನ ಪ್ಲಸ್ ಅಂತ ಬರ್ಕೊಬೇಕು, ಯಾವುದು ಮಾಸ್ ಕಡಿಮೆ ಇರುತ್ತೋ ಅದನ್ನ ಮೈನಸ್ ಅಂತ ಬರ್ಕೊಬೇಕು. ಫಸ್ಟ್ ಇದನ್ನ ಬರ್ಕೊಬೇಕು. ಕ್ಲಿಯರ್? ಅಲ್ಲಿಗೆ ನೆಟ್ ಫೋರ್ಸ್ ಫಾರ್ ದ ಬ್ಲಾಕ್ m2 ಎಷ್ಟು ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಈಕ್ವೇಷನ್ ಬರೀಬೇಕು. ಅದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ನ ಬರೀಬೇಕು. ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ m2 ಬರೀತಾ ಇದ್ದೀನಿ. m2 ಆಮೇಲೆ ಫೋರ್ಸ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ಈ ಕಡೆಗೆ m into g ಇರುತ್ತೆ ಟುವರ್ಡ್ಸ್ ಡೌನ್ವರ್ಡ್ ಡೈರೆಕ್ಷನ್.
that is m2 into g. ಆಮೇಲೆ ನೋಡಿ ಟೆನ್ಷನ್ ಸಪೋರ್ಟ್ ಆಗಿರೋದ್ರಿಂದ ಟೆನ್ಷನ್ ಇಸ್ ಟುವರ್ಡ್ಸ್ upward direction. Here acceleration is towards downward direction, that is m2 into a. ಈಗ ನೆಟ್ ಫೋರ್ಸ್ ಯಾವ ಕಡೆ ಇರುತ್ತೆ ಮೀನ್ಸ್ ಇದನ್ನೇನಂತ ಬರ್ಕೊಬೇಕು, ಇದನ್ನ ಅಂತ ಬರ್ಕೊಂಡ್ರೆ m2 into g ನ ಪ್ಲಸ್ ಅಂತ ಬರ್ಕೊಂಡ್ರೆ t ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಮೀನ್ಸ್ m2 into g minus t is equal to m2 into g. This is your net force for block of mass m2. ಅದೇ ತರ free body diagram for m1 ಬರೀತಾ ಇದ್ದೀನಿ. Free body diagram for m1. This is your m1. ಆಮೇಲೆ ಇದು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ weight downward direction ಕಡೆ ಇರಲ್ಲ, but there is a pseudo force, that is m1 into g, and upward ಕಡೆಗೆ there is a tension create ಆಗಿದೆ, actually tension create ಆಗಿದೆ. That's why you need to write this as plus t and this you need to write as a minus m1. Now acceleration is toward upward direction, means this is your m1. Now we can write the equation as t is plus here, therefore we need to write plus t and minus m1 into g, and that is equal to m1a. Here this is your equation 1 and this is your equation 2. If we need to find the acceleration now, take acceleration find it. Just add this equation now. T plus t and minus t will get cancelled, and here there is a g common, and now we can write m2 minus m1. If we take g as a common now, the equation will be m2 minus m1 into g. That is equal to, here a is common, then we can write m2 plus m1 into a. Here ನನಗೆ ಬೇಕಾಗಿರೋದು ಇಲ್ಲಿ a ಬೇಕಾಗಿರೋದ್ರಿಂದ a is equal to m2 plus m1 ಅನ್ನೋ ಕ್ವಾಂಟಿಟಿನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m2 minus m1 into g divided by m2 plus m1. This is your formula for acceleration. If you need to find acceleration, you just put this formula for pulley system. Clear? That is change in mass into, or we can write this change in mass into acceleration due to gravity divided by total mass. Very simple. Acceleration is equal to change in mass into acceleration due to gravity divided by total mass. This is your formula. Clear? Either taita. Okay, now we need to find the tension. For that, let us consider the equation 1 here. What is the equation 1? m2g minus t is equal to m2 into a. Okay, ಈಗ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ t ನ ಸೆಪರೇಟ್ ಮಾಡ್ತಾ ಇದ್ದೀನಿ, is equal to m2g minus m2 into a. a ಎಷ್ಟಿದೆ ಅಂತ ಗೊತ್ತಾಗಿದೆ. a is equal to m2 minus m1 into g divided by m2 plus m1 ಅನ್ನೋ ಕ್ವಾಂಟಿಟಿನ ಸಬ್ಸ್ಟಿಟ್ಯೂಟ್ ಮಾಡೋಣ. t is equal to m2g minus m2. Instead of a, we can substitute m2 minus m1 into g divided by m2 plus m1. Okay. ಈಗ t is equal to m2g, ನ್ಯೂಮರೇಟರ್ ಅಲ್ಲಿ m2g and m2g ಕಾಮನ್ ಇದೆ, ಹಾಗಾಗಿ ಇದನ್ನ ಆಚೆ ತಗೋತಾ ಇದ್ದೀನಿ. ಆಚೆ ತಗೊಂಡ್ರೆ m2g into m2g whole m2g ಆಚೆ ಬಂದಿರೋದ್ರಿಂದ 1
minus m2g common ಇದೆ minus m2 minus of minus is nothing but plus m1 divided by m2 plus m1 m2 plus m1. Okay, now it is equal to m2g m2 plus m1 into 1 ಅಂದರೆ m2 plus m1 ಆಗುತ್ತೆ minus m2 plus m1 divided by m2 plus m1. ಅಲ್ಲಿಗೆ ನ್ಯೂಮರೇಟರ್ ಅಲ್ಲಿ m plus m2 ಮತ್ತೆ minus m2 ಇದೆ ಕ್ಯಾನ್ಸಲ್ ಆಗುತ್ತೆ ಉಳಿದಿರೋದು ಬರೀತಾ ಇದ್ದೀನಿ p is equal to m2g m1 plus m1 ಅಂದ್ರೆ 1 plus 1 is nothing but 2 means 2 m2 m1 into g divided by m2 plus m1. This is the formula for your tension. Clear? Fully concepts ಮೇಲೆ clear concept ಅರ್ಥ ಆಗೋದಕ್ಕೆ ಒಂದು ಕ್ವೆಶ್ಚನ್ ಹಾಕಿದ್ದೀನಿ ನೋಡಿ 3 equal weights ABC of mass 2 kg each are hanging on a string passing over a fixed frictionless pulley as shown in the figure. The tension in the string connecting wires B and C is ಅಂತ ಕೇಳಿದ್ದಾರೆ ಅಂದ್ರೆ A B C ಮೂರಕ್ಕೂ ಸೇಮ್ ವೈರ್ಸ್ ಇದೆ ಅಂದ್ರೆ A ಗೂ 2 kg ಇದೆ B ಗೂ 2 kg ಇದೆ C ಗೂ 2 kg ಇದೆ ಆ ಸಿಸ್ಟಮ್ ಅನ್ನ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದಾರೆ ಅಲ್ಲಿ ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂದ್ರೆ B and C ಗೆ ಕನೆಕ್ಟ್ ಆಗಿರೋ ಸ್ಟ್ರಿಂಗ್ ಅಲ್ಲಿ ಟೆನ್ಷನ್ ಎಷ್ಟಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಟೆನ್ಷನ್ ಎಷ್ಟಿರಬಹುದು ಅಂದ್ರೆ ಆಪ್ಷನ್ ನೋಡಿ 0 ಇರಬಹುದು 13 ಇರಬಹುದು 3.3 ಇರಬಹುದು 19.6 ಇರಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ ಯೂಶುವಲಿ ಯಾವುದು ಎಷ್ಟು ಟೆನ್ಷನ್ ಬಂದಿದೆ ಅದಕ್ಕೆ ನೀವು ಈಗ ಶಾರ್ಟ್ ಕಟ್ ಅಲ್ಲಿ ಫಸ್ಟ್ ಆಕ್ಸೆಲರೇಷನ್ ಅನ್ನು ಫೈಂಡ್ ಔಟ್ ಮಾಡಿ ಫಾರ್ಮುಲಾ ಈ ತಾನೇ ಡಿರೈವ್ ಮಾಡಿದ್ದೀನಿ acceleration is equal to change in mass into acceleration due to gravity divided by total mass. Clear? ಅಲ್ಲಿಗೆ acceleration is equal to change in mass ಅಂದ್ರೆ ನೋಡಿ ಈ ಸಿಸ್ಟಮ್ ಅಲ್ಲಿ ಇರೋ ಮಾಸ್ 2 plus 2 ಅಂದ್ರೆ 4 ಆಯ್ತು ಮೈನಸ್ ಎ ಅಲ್ಲಿರೋ ಮಾಸ್ 2 ಆಯ್ತು 4 minus 2 ಅಂದ್ರೆ ಎಷ್ಟಾಯ್ತು 2 ಆಯ್ತು into g divided by total mass ಎಷ್ಟಾಗುತ್ತೆ ನೋಡಿ 2 plus 2 4 4 plus 2 is nothing but 6 ಅಲ್ಲಿಗೆ 2 3s are 6 ಅಲ್ಲಿಗೆ acceleration ಎಷ್ಟಾಯ್ತು ಅಂದ್ರೆ g divided by 3 meter per second square is your acceleration. Clear? ನೀವೀಗೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕು ಎಲ್ಲಿ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕು ಇಟ್ ಇಸ್ ನಥಿಂಗ್ ಬಟ್ ಬಿಟ್ವೀನ್ ದ ಸ್ಟ್ರಿಂಗ್ ಕನೆಕ್ಟಿಂಗ್ ಬಿ ಅಂಡ್ ಸಿ ಅಲ್ಲಿ ಕನೆಕ್ಟ್ ಆಗಿರೋ ಸ್ಟ್ರಿಂಗ್ಗೆ ಟೆನ್ಷನ್ ಫೈಂಡ್ ಔಟ್ ಮಾಡಬೇಕು ವೆರಿ ಸಿಂಪಲ್ 3 ಬಾಡಿ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ಕೊಳ್ಳಿ 3 ಬಾಡಿ ಡಯಾಗ್ರಾಮ್ ಫಾರ್ ಸಿ ಬ್ಲಾಕ್ ಸಿ ಗೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಿದೆ m2g ಇದೆ ಅಂಡ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಿದೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಟೆನ್ಷನ್ ಇದೆ ಇಟ್ ಇಸ್ ನಥಿಂಗ್ ಬಟ್ t ಅಲ್ಲಿಗೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ m2 ಜಾಸ್ತಿ ಇರೋದ್ರಿಂದ ಏನು ಹಾಕಬೇಕು ಅಂತ ಹೇಳಿದೀನಿ ಪ್ಲಸ್ ಹಾಕಬೇಕು ಅಂತ ಹೇಳಿದೀನಿ ಕ್ಲಿಯರ್ ಅಲ್ಲಿಗೆ ಆಕ್ಸೆಲರೇಷನ್ ಯಾವ ಕಡೆ ಇರುತ್ತೆ ಡೌನ್ವರ್ಡ್ ಕಡೆಗೆ ಇರುತ್ತೆ ಅದು m2 a ಆಯ್ತು ಈ ಈಕ್ವೇಷನ್ ಬರ್ಕೊಳ್ಳೋದು ಈಸಿ ನೋಡಿ m2g minus p is equal to m2 into a ಕ್ಲಿಯರ್ ಇಷ್ಟು ಬರ್ಕೊಂಡ್ರೆ ಮುಗಿತು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಕ್ಸೆಲರೇಷನ್ ಗೊತ್ತಿದೆ g divided by 3 ಅಲ್ಲಿಗೆ ನೋಡಿ m1 m2 m3 ಎಲ್ಲ ಏನಿದೆ 2 ನೇ ಇದೆ ಹಾಗಾಗಿ m2 ನ ಏನು ಬರ್ಕೋಬಹುದು 2g minus p is equal to m2 is nothing but 2 g ಏನಿದೆ acceleration ಏನಿದೆ a is equal to g divided by 3 ಇದೆ g divided by 3 ಅಲ್ಲಿಗೆ p is equal to 2g plus 2g ಅಂದ್ರೆ ಎಷ್ಟಾಯ್ತದೆ 4g divided by 3 ಆಯ್ತು that implies 4 into 10 divided by 3 ಆಯ್ತು 4 into 10 is nothing but 40 ಆಯ್ತು ಅಲ್ಲಿಗೆ 40 divided by 3 ಅಂದ್ರೆ 30 into ಎಷ್ಟಾಗುತ್ತೆ 39 ಆಗುತ್ತೆ 39 that is p is equal to 13 newton is your answer ಅಂದ್ರೆ ಯಾವ ಆಪ್ಷನ್ ನೋಡಿ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್ ಕ್ಲಿಯರ್ ಈಗ ನೆಕ್ಸ್ಟ್ ನಿಮಗೆ ಬ್ಲಾಕ್ಸ್ ಅಲ್ಲಿ 2 ಟೈಪ್ಸ್ ಅಲ್ಲಿ ನಿಮಗೆ ಕ್ವೆಶ್ಚನ್ ನ ರೈಸ್ ಮಾಡಬಹುದು
ಒಂದು ಬ್ಲಾಕ್ಸ್ ಅನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಫೋರ್ಸ್ ಅಂಡ್ ಆಕ್ಸಿಲರೇಷನ್ ಎಷ್ಟಿರುತ್ತೆ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕೆ ಫಸ್ಟ್ ಬ್ಲಾಕ್ಸ್ ಅನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದೀನಿ, ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದೀನಿ. ಆ ಸರ್ಫೇಸ್ ಫ್ರಿಕ್ಷನ್ ವಿತ್ ಸರ್ಫೇಸ್. ಮೊದಲನೇ ಬ್ಲಾಕ್ಗೆ 2 kg ಅಷ್ಟು ಮಾಸ್ ಇದೆ, ಎರಡನೇ ಬ್ಲಾಕ್ಗೆ 3 kg ಅಷ್ಟಿದೆ, ಮೂರನೇ ಬ್ಲಾಕ್ಗೆ 5 kg ಅಷ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ನೆಟ್ ಫೋರ್ಸ್ ಎಷ್ಟಿದೆ ಅಂದ್ರೆ 20 ನ್ಯೂಟನ್ ಅಂತ ಎಕ್ಸಾಂಪಲ್. ಇದಕ್ಕೆ ಆಕ್ಸಿಲರೇಷನ್ ಎಷ್ಟಿರುತ್ತೆ ಮತ್ತೆ ಫೋರ್ಸ್ ಎಷ್ಟಿರುತ್ತೆ ಆನ್ ಈಚ್ ಬ್ಲಾಕ್ ಎಷ್ಟಿದೆ ಅಂತ ಕೇಳಬೇಕು. ಕ್ಲಿಯರ್? ಅದಕ್ಕೆ ನೋಡಿ, ಫಸ್ಟ್ ನೀವು ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ವೆರಿ ಸಿಂಪಲ್ ಫಾರ್ಮುಲಾ, ನೆಟ್ ಫೋರ್ಸ್ divided by total mass. ನೆಟ್ ಫೋರ್ಸ್ ಎಷ್ಟಿದೆ? ನೆಟ್ ಫೋರ್ಸ್ 20 ನ್ಯೂಟನ್ ಇದೆ, divided by total mass ಎಷ್ಟಿದೆ ನೋಡಿ, 2 3 5 2 3 5 2 plus 3 5 5 plus 5 is 10 2 ಅಲ್ಲಿಗೆ ಆಕ್ಸಿಲರೇಷನ್ ಎಷ್ಟಾಯ್ತು ಅಂದ್ರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ಯುವರ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಬಂದ್ಬಿಟ್ಟು ಇನ್ನು ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫೋರ್ಸ್ ಆನ್ ಈಚ್ ಬ್ಲಾಕ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ನೋಡಿ, ಫಾರ್ ಎಕ್ಸಾಂಪಲ್ ಇದು F1 and this is F2 and this is your F3. ಫಸ್ಟ್ ಈಗ F2 ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ F2 is equal to, ನೋಡಿ F2 ಮುಂದೆ ಎಷ್ಟು ಬ್ಲಾಕ್ಸ್ ಇದೆ ನೋಡಿ, ಎರಡು ಬ್ಲಾಕ್ಸ್ ಇದೆ, ಒಂದು 3 kg ಬ್ಲಾಕ್, ಇನ್ನೊಂದು 5 kg ಬ್ಲಾಕ್. ಅಲ್ಲಿಗೆ ಇದು M1 M2 M3 ಅಂತ ಫೈಂಡ್ ಬರ್ಕೊಂಡ್ರೆ M2 plus M3 into acceleration. M2 ಎಷ್ಟಿದೆ? 3 plus 5 3 plus 5 into acceleration ಎಷ್ಟಿದೆ? 2 ಇದೆ. 3 plus 5 is 8 8 2 is 16 Newton is your F2. F2 16 Newton ಆಯ್ತು. ನಿಮಗೆ ಬರೀ ಅವರ ಇನ್ ಕೇಸ್ ಏನಾದರೂ F3 ಕೇಳಿದ್ರೆ, F3 ಕೇಳಿದ್ರೆ ನೋಡಿ, F3 is equal to ಮಾಸ್ ಎಷ್ಟು ಬ್ಲಾಕ್ ಇದೆ? ಒಂದೇ ಬ್ಲಾಕ್ ಇದೆ ಅಂದ್ರೆ 5 into acceleration ಎಷ್ಟಿದೆ? 2, that is nothing but 10 Newton. This is your F3. ಓಕೆ, ನಿಮಗೆ ಡೌಟ್ ಬರ್ಬೋದು, ಹಾಗಾದ್ರೆ F1 ಎಷ್ಟು ಇರಬಹುದು? F1 is nothing but total mass 20 ಬರಬೇಕು. ನೋಡಿ, F1 is equal to total mass ಎಷ್ಟಿದೆ? 2 plus 3 is 5 5 plus 5 is 10. Acceleration into acceleration ಎಷ್ಟಿದೆ? 2 ಇದೆ. ಅದಕ್ಕೆ F1 is equal to 20 Newton. ಕ್ಲಿಯರ್? ಇನ್ ಕೇಸ್ ಏನಾದರೂ ಅವರು ಯಾವ್ದಾದ್ರು ಕೇಳಿದ್ರು ಅಷ್ಟೇ ಅದ್ರ ಮುಂದೆ ಎಷ್ಟು ಬ್ಲಾಕ್ಸ್ ಇದೆ ನೋಡಿ, ಆ ಬ್ಲಾಕ್ಗೆ ಇರೋ ಮಾಸಸ್ ಅನ್ನ ಟೋಟಲ್ ಮಾಡಿ ಇಂಟು ಆಕ್ಸಲರೇಷನ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೋರ್ಸ್ ಆನ್ ಈಚ್ ಬ್ಲಾಕ್ ಎಷ್ಟಿದೆ ಅಂತ ಸಿಕ್ಬಿಡುತ್ತೆ. ಕ್ಲಿಯರ್? ನೆಕ್ಸ್ಟ್ ಬ್ಲಾಕ್ಸ್ ಅಲ್ಲಿ ನಿಮಗೆ ಇನ್ನೊಂದು ಟೈಪ್ ಕೇಳ್ತಾರೆ. ಬ್ಲಾಕ್ ನ ಹೇಗೆ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ, ಇನ್ ಬಿಟ್ವೀನ್ ಸ್ಟ್ರಿಂಗ್ಸ್ ಅಲ್ಲಿ ಬ್ಲಾಕ್ ನ ಫಿಕ್ಸ್ ಮಾಡಿರ್ತಾರೆ. ಆಗ ನೀವು ಹೇಗೆ ಸಾಲ್ವ್ ಮಾಡೋದು ಅಂದ್ರೆ, ನೋಡಿ, ಇದು F is equal to, for example 14 ನ್ಯೂಟನ್ ಕೊಟ್ಟಿದ್ದೀನಿ, ಈ ಬ್ಲಾಕ್ಗೆ 4 kg ಕೊಟ್ಟಿದ್ದೀನಿ, ಇದು ಸೆಕೆಂಡ್ ಬ್ಲಾಕ್ 2 kg ಕೊಟ್ಟಿದ್ದೀನಿ, ಇದು ಫಸ್ಟ್ ಬ್ಲಾಕ್ಗೆ 1 kg ಕೊಟ್ಟಿದ್ದೀನಿ. ಅವರಿಗೆ ನಿಮಗೆ ಇನ್ ಬಿಟ್ವೀನ್ ಬ್ಲಾಕ್ಸ್ ಟೆನ್ಷನ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ವೆರಿ ಸಿಂಪಲ್, ಆಕ್ಸಲರೇಷನ್ ಎಷ್ಟಿದೆ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಏನು? ನೆಟ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ನೆಟ್ ಫೋರ್ಸ್ ಏನಿದೆ? 14 ಇದೆ, ಡಿವೈಡೆಡ್ ಬೈ ಟೋಟಲ್ ಮಾಸ್ ಎಷ್ಟಿದೆ? 4 plus 2 is 6 plus 1 is 7 ಅದಕ್ಕೆ 7 2s are 14 ಆಯ್ತು. 2 meter per second square is your acceleration. ಈಗ ಅವರು ಟೆನ್ಷನ್ T1 is in case you need to find ಟೆನ್ಷನ್ T1 ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್, 2 plus 4 ಎಷ್ಟಾಯ್ತು? ಟೋಟಲ್ ಮಾಸ್ 2 plus 4 is 6 into acceleration ಎಷ್ಟಿದೆ? 2 ಇದೆ. ಅಲ್ಲಿಗೆ T1 is equal to 6 into 12 Newton. This is what T1. And T2 ಫೈಂಡ್ ಔಟ್ ಮಾಡಬೇಕು ಅಂದ್ರೆ T2 is equal to, ನೋಡಿ, T2 ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಷ್ಟಿದೆ? 4 ಇದೆ. 4 into acceleration ಎಷ್ಟಿದೆ? 2 ಇದೆ. T2 is equal to 4 to ಎಷ್ಟಾಯ್ತು? 8 Newton. ಕ್ಲಿಯರ್?
ನಿಮಗೆ ಬ್ಲಾಕ್ ಮೇಲೆ ಕ್ವಶನ್ಸ್ ಹೇಗೆ ಅಪಿಯರ್ ಆಗಬಹುದು ಅಂದರೆ ನೋಡಿ, ಒಂದು ಕ್ವಶನ್ ಹಾಕಿದ್ದೀನಿ. 3 blocks of masses 4 kg, 2 kg, 1 kg respectively are in contact on a frictionless table. Frictionless table, keep in mind, as shown in the figure. Frictionless table ಮೇಲೆ 4 kg, 2 kg, 1 kg ಬ್ಲಾಕ್ ಅನ್ನ ಕಾಂಟ್ಯಾಕ್ಟ್ in place ಮಾಡಿದ್ದಾರೆ. If a force of 14 Newton is applied on the 4 kg block, the contact force between 4 kg and 2 kg block will be ಅಂತ ಕೇಳಿದ್ರು. ಅರ್ಥಾಯ್ತಾ? ಅಂದ್ರೆ ಈಗ 14 ನ್ಯೂಟನ್ ಅಷ್ಟು ಫೋರ್ಸ್ ಅನ್ನ 4 kg ಬ್ಲಾಕ್ ಮೇಲೆ ಅಪ್ಲೈ ಮಾಡಿದ್ರೆ in between 4 kg and 2 kg ಎಷ್ಟು ಕಾಂಟ್ಯಾಕ್ಟ್ ಫೋರ್ಸ್ ಇದೆ, ಎಫ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಆಪ್ಷನ್ಸ್ 2 ನ್ಯೂಟನ್, 6 ನ್ಯೂಟನ್, 8 ನ್ಯೂಟನ್, 14 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ನೆಟ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ನೆಟ್ ಫೋರ್ಸ್ ಏನಿದೆ, ನೆಟ್ ಫೋರ್ಸ್ ಇಸ್ ನಥಿಂಗ್ ಬಟ್ 14 ನ್ಯೂಟನ್ divided by total mass ಎಷ್ಟಿದೆ 4 plus 2 is 6, 6 plus 1 is 7, that is 7. 14 divided by 7 ಅಂದರೆ 2 meter per second square ಆಗಿದೆ. acceleration ಬಂತು. ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ಯಾವ ಕೇಳಿದ್ರು 4 kg and 2 kg ಅಂದ್ರೆ ಇದು 4 kg and 2 kg ಅಂದ್ರೆ ನೋಡಿ, ಇದ್ರ ನೆಕ್ಸ್ಟ್ ಎಷ್ಟು ಬ್ಲಾಕ್ ಇದೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎರಡು ಬ್ಲಾಕ್ ಇದೆ. ಆ ಎರಡು ಬ್ಲಾಕ್ ಗೆ ಇರೋ ಮಾಸಸ್ ಅನ್ನ ಆಡ್ ಮಾಡಿದ್ರೆ 2 plus 1 3 ಆಗುತ್ತೆ. F is equal to 3 into acceleration. acceleration ಎಷ್ಟಿದೆ, acceleration 2 ಇದೆ. 3 into 2 is nothing but 6 Newton. Is the contact force between 4 kg block and 2 kg block. And 6 Newton, ಯಾವ ಆಪ್ಷನ್? ಆಪ್ಷನ್ ಬಿ is the right answer. ಕ್ಲಿಯರ್? ಆಮೇಲೆ ಇನ್ನೊಂದು ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಇದು ಇನ್ ಬಿಟ್ವೀನ್ ಸ್ಟ್ರಿಂಗ್ಸ್ ಅಲ್ಲಿ ಕನೆಕ್ಟ್ ಮಾಡಿ ಆಗ ಟೆನ್ಷನ್ ಎಷ್ಟಿದೆ ಅಂತ ಕೇಳ್ತಾರೆ. ಇದಕ್ಕೆ 3 blocks of masses m1, m2, m3 connected by massless string as shown in the figure on a frictionless table. They are pulled with a force of 14 Newton. ಮೂರನ್ನೂ 14 ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡಿ ಪುಲ್ ಮಾಡ್ತಾರೆ. ಆಮೇಲೆ F1 ಅಂದ್ರೆ m1 is equal to 10 kg. m1 ಎಷ್ಟಿದೆ 10 kg. m2 ಎಷ್ಟಿದೆ 6 kg. m3 ಎಷ್ಟಿದೆ 4 kg. ಅಂದ್ರೆ then the tension T2 will be ಅಂತ ಹೇಳ್ತಾರೆ. T2 ಎಷ್ಟಿದೆ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಆಪ್ಷನ್ಸ್ ಏನಿದೆ ನೋಡಿ, 10 ನ್ಯೂಟನ್, 20 ನ್ಯೂಟನ್, 32 ನ್ಯೂಟನ್ and 14 ನ್ಯೂಟನ್. ವೆರಿ ಸಿಂಪಲ್. acceleration ಫೈಂಡ್ ಔಟ್ ಮಾಡಿ. acceleration is equal to total net force divided by total mass. net force ಎಷ್ಟಿದೆ 40 ಇದೆ. total mass ಎಷ್ಟಾಗುತ್ತೆ 10 plus 6 16, 16 plus 4 ಅಂದ್ರೆ 20 ಆಯ್ತು. 20 to 2 ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ 2 meter per second square ಆಯ್ತು. acceleration ಗೊತ್ತಾಯ್ತು. ಇನ್ನು ಟೆನ್ಷನ್ ಯಾವ್ದು ಕೇಳಿದ್ದಾರೆ, ಟೆನ್ಷನ್ T2 will be ಅಂತ ಕೇಳಿದ್ದಾರೆ. ಟೆನ್ಷನ್ T2 ಅಂದ್ರೆ ನೋಡಿ, T is equal to T2 is equal to ಫಸ್ಟ್ ಟೋಟಲ್ ಮಾಸ್ ಎಷ್ಟಿದೆ ನೋಡ್ಕೊಳ್ಳಿ. 6 plus 4 ಎಷ್ಟಾಗುತ್ತೆ 10 ಆಗುತ್ತೆ. 10 into acceleration ಎಷ್ಟಿದೆ 2 ಇದೆ. ಅಲ್ಲಿಗೆ T2 is equal to 20 ನ್ಯೂಟನ್. ಎಷ್ಟು ಆಪ್ಷನ್ ನೋಡಿ, ಆಪ್ಷನ್ ಡಿ is the right answer. ಈ ತರ ನಿಮಗೆ ಕ್ವೆಶ್ಚನ್ಸ್ ಗಳನ್ನ ಆನ್ ದ ಬೇಸಿಸ್ ಆಫ್ ಪುಲ್ಲಿ ಅಂಡ್ ಬ್ಲಾಕ್ ಕಾಂಬಿನೇಷನ್ಸ್ ಮೇಲೆ ಕೇಳಬಹುದು. ಅದಕ್ಕೆ ಶಾರ್ಟ್ ಕಟ್ಸ್ ಬೇಕು. ಕ್ಲಿಯರ್?